ಹುಬ್ಬಳ್ಳಿಯಲ್ಲಿ ಜೆಸಿಬಿ ಗರ್ಜನೆ 47 ಮನೆ ನೆಲಸಮ ಆಗಿದೆ. ಉದಯನಗರದಲ್ಲಿ ಅಕ್ರಮವಾಗಿ ಕಟ್ಟಿದಂತ ಮನೆಗಳನ್ನ ತೆರವು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆ ಇದೀಗ ಮನೆಗಳನ್ನ ತೆರವು ಮಾಡಲಾಗಿದೆ. ದಾಖಲೆ ನೋಡದೇನೆ ಮನೆ ಕಟ್ಕೊಂಡವರ ಬದುಕು ಈಗ ಬೀದಿಗೆ ಬಂದಿದೆ. ಸಿಕಂದರ್ ಎಂಬಾತ ತನ್ನದೇ ಜಾಗ ಅಂತ ಮಾರಾಟ ಕೂಡ ಮಾಡಿದ್ದ. ಜಾಗಕ್ಕಾಗಿ ಸಾವಿರಾರು ರೂಪಾಯಿ ಪಾವತಿಸಿದ್ದ ನಿವಾಸಿಗಳು ಆದ್ರೀಗ ಬೀದಿಯಲ್ಲಿದ್ದಾರೆ. ರಾಮರಾವ್ ಸಬನೀಸ್ ಎಂಬುವರಿಗೆ ಸೇರಿರುವಂತ ಜಾಗ ಇದು. ಜಾಗ ತೆರವು ಮಾಡುವಂತೆ ರಾಮರಾವ್ ಸಬನೀಸ್ ಕೇಳಿಕೊಂಡಿದ್ದಾರೆ. ತೆರವು ಮಾಡದೇ ಇದ್ದಾಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಇದೀಗ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಬಂದಿದೆ. ಅಕ್ರಮವಾಗಿ ಕಟ್ಕೊಂಡಿರುವಂತಹ ಮನೆಗಳನ್ನ ತೆರವು ಮಾಡಬೇಕು ಅಂತ. ಹಾಗಾಗಿ ಮನೆಗಳನ್ನ ತೆರವುಗೊಳಿಸಲಾಗ್ತಾ ಇದೆ. ಗಮನಿಸಬಹುದು, ಒಂದೆರಡಲ್ಲ ಸುಮಾರು 47 ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಮೋಸ ಮಾಡಿರೋದು ಸಿಕಂದರ್ ಎಂಬಾತ. ತನ್ನದೇ ಜಾಗ ಅಂತ ಸುಳ್ಳು ಹೇಳಿ ಅದೆಷ್ಟೋ ಜನರಿಗೆ ಆ ಜಾಗವನ್ನ ಮಾರಾಟ ಮಾಡಿರ್ತಾನೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಜಾಗ ಖರೀದಿ ಮಾಡಿ ಮನೆ ಕಟ್ಟಿದವರಿಗೆ ಇವತ್ತು ಶಾಕ್ ಎದುರಾಗಿದೆ. ಇದು ರಾಮರಾವ್ ಸಬ್ನಿಸ್ ಅಂತೇಳಿ ಅವ್ರದ್ದು ಆಸ್ತಿ ಸರ್ ಇದು. ಆ್ಯಕ್ಚುಲಿ ಅವರ ಒಂದು 112 ವರ್ಷದಿಂದ ಅವ್ರ ಹೆಸರಲ್ಲೇ ಐತೆ ಸರ್ ಇದು. ಇನ್ ಬಿಟ್ವೀನ್ ಸ್ವಲ್ಪ ಎಂಕ್ರೋಚರ್ಸ್ ಇಲ್ಲಿದ್ದವ್ರು ಲೋಕಲ್ ಅವರು ಊರಾಗಿರೋದಿಲ್ಲ ಸರ್ ಅವ್ರು ಜಾಸ್ತಿ. ಸಬ್ನಿಸ್ ಅವರನ್ನವರು ಯಾರ್ಯಾರೋ ಬಂದು ತಾವು 100 ರೂಪೀಸ್ ಬಾಂಡ್ ಪೇಪರ್ ಮೇಲೆ ಯಾರೋ ಒಬ್ಬರು ನಮ್ದು ಅಂಥೇಳಿ ನಮ್ದೇ ಜಾಗ ಇದು ಅಂಥೇಳಿ ತಾವ ಪ್ಲಾಟ್ ಗೀಟ್ ಮಾಡ್ಕೊಂಡು ಮಾರಿಬಿಟ್ಟಿದ್ರು ಸರ್ ಮಂದಿಗೆ. ಅದು ಮಾಡುವ ಮುಂದೂ ನಾನು ಬಂದು ಹೇಳೋಗಿದ್ದೆ ಸರ್ ಅವ್ರಿಗೆ, ಇಲ್ಲರಿ ನಮ್ಮ ಮಾವಾರದ ಆಸ್ತಿ ಇದು, ನಮ್ಮ ಮಿಸ್ಸಸ್ ಅವ್ರದ್ದು. ಸಬ್ನಿಸ್ ಅಂದ್ರೆ ನಮ್ಮ ಮಿಸ್ಸಸ್ ಅವ್ರದ್ದು. ಅವಾಗ ಇದು ಸುದ್ದಿ ಬಂದಾಗೂ ಹೇಳೋಗಿದ್ದೆ ನಾನು, ಇಲ್ಲರಿ ಅವ್ರ ಕಡೆ ನೀವು ತೊಗೊಳಕ್ಕೆ ಹೋಗ್ಬೇಡ್ರಿ, ಹಿಂಗೆ ಕೊಡಕತ್ತಾರ, ಇದು ಆಸ್ತಿ ನಮ್ದೇ ಐತಿ, ಸ್ವಲ್ಪ ಕೋರ್ಟ್ದಾಗ ನಮ್ಮದು ಮತ್ತು ಇನ್ನೊಬ್ರದ್ದು ಕೇಸ್ ನಡೆದೈತಿ, ನಾವು ಹ್ಯಾಂಡಲ್ ಮಾಡಕತ್ತೀವಿ, ನಡಕ್ಕೆ ನೀವು ಹಿಂಗೆ ತೊಗೊಂಡ್ರೆ ನಾಳೆ ಇದೆಲ್ಲ ಮತ್ತು ನೀವು ತೊಗೊಂಡು ಮನೆ ಕಟ್ಸಿದ ಮೇಲೆ ನಮ್ಮ ಸಪೋಸಿಗೆ ನಮ್ದು ಅಂತ ಆತಂದ್ರೆ ಮತ್ತು ನಿಮಗೆ ಎಲ್ಲರಿಗೂ ತೊಂದರೆ ಆಕೈತಿ ಅಂತ ನಾವು ಎಲ್ಲರಿಗೂ. ಇನ್ನು ದೇಶಾದ್ಯಂತ ಇಂಡಿಗೋ ವಿಮಾನ ಸೇವೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಬೆಂಗಳೂರು ಹಾಗೆ ಹಲವು ನಗರಗಳಲ್ಲಿ ಪ್ರಯಾಣಿಕರು ಇದರಿಂದಾಗಿ ಪರದಾಡಿದ್ದಾರೆ. ಗಂಟೆಗಟ್ಟಲೆ ಕಾದು ಸುಸ್ತಾಗಿದ್ದಾರೆ ಪ್ರಯಾಣಿಕರು. ವಿಮಾನ ವಿಳಂಬ ಹಾಗೆ ರದ್ದಿನ ಬಗ್ಗೆ ಮಾಹಿತಿ ನೀಡ್ತಾ ಇಲ್ಲ. ಬೆಳಗ್ಗೆಯಿಂದ ಕಾದು ಸುಸ್ತಾಗಿದ್ದೀವಿ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೌಂಟರ್ಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಪ್ರಯಾಣಿಕರು. 200ಕ್ಕೂ ಹೆಚ್ಚು ವಿಮಾನ ವಿಳಂಬ ಆಗಿರುವಂತಹ ಹಿನ್ನೆಲೆ ಅಲ್ಲಿರೋರು ಪರದಾಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೊಡದೇ ಇರೋದು, ಸರಿಯಾದಂತಹ ಮಾಹಿತಿಯನ್ನ ಹಂಚಿಕೊಳ್ಳದೇ ಇರೋದು. ವಿಮಾನ ರದ್ದಾಗಿದೆಯಾ ಅಥವಾ ವಿಳಂಬ ಆಗ್ತಾ ಇದೆಯಾ, ವಿಳಂಬ ಆದ್ರೆ ಎಷ್ಟು ಹೊತ್ತು, ಎಷ್ಟು ಸಮಯ, ಇವೆಲ್ಲ ಮಾಹಿತಿಯನ್ನ ಸರಿಯಾಗಿ ಪ್ರಯಾಣಿಕರ ಜೊತೆ ಹಂಚಿಕೊಳ್ಳದೇ ಇರೋದೇ ಈ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಜನ ಕೌಂಟರ್ ಬಳಿ ನಿಂತು ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ನೂರಾರು ಜನ ಪ್ರಯಾಣಿಕರಿದ್ದಾರೆ. और हमने इंडिगो से बहुत सारी ट्रेवलिंग की है और कभी ऐसी कोई दिक्कत हमारे लाइफ में आई नहीं है। पहली बार हमारे साथ ऐसा हुआ है और हमको पूरा विश्वास है कि इंडिगो हमारे इस सफ़र को भी और आसान बनाएगा। ये हमारा और हम हमारे साथ कोऑपरेट करेगा इंडिगो, क्योंकि हम 110 मेंबर जयपुर से यहाँ पर आए हैं, तो वो हमारी प्रॉब्लम को समझेंगे और इसका सोल्यूशन निकालेंगे और निकाल भी रहे हैं। कुछ हद तक उन्होंने कोशिश शुरू की है और हमको सेफली लंका भी